ಆಪ್ಕಿ ಅದಾಲತ್ನಲ್ಲಿ ಫ್ಯಾಷನ್ ಡಿಸೈನರ್ ರಿತು ಬೇರಿ ಮೇಲೆ ಇರುವ ಆರೋಪ. ಇವರು ಪ್ರತಿಯೊಬ್ಬರ ಜೊತೆನೂ ಜಗಳ ಮಾಡ್ತಾರೆ. ಈಗ ನೋಡಿ, ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ ಏನಂದ್ರೆ ನೀವು ಇಲ್ಲೂ ಕೂಡ ಜಗಳ ಮಾಡ್ತಿದ್ದೀರಾ. ಒಂದ್ ವೇಳೆ ಇಲ್ಲಿ ನಾನು ಜಗಳ ಮಾಡಿಲ್ಲ ಅಂದ್ರೆ ನೀವು ನನ್ನನ್ನು ಮುಗಿಸಿ ಕಳಿಸ್ತೀರಾ. ನಿಜ ಏನು ಅಂದ್ರೆ ಎಷ್ಟು ಜನ ಫ್ಯಾಷನ್ ಡಿಸೈನರ್ಸ್ ಇದ್ದಾರೆ, ಅವರೆಲ್ಲರೂ ನಿಮ್ಮ ವಿರುದ್ಧ ಇದ್ದಾರೆ. ರಿತು ಬೇರೆ ಒಂದು ಕಡೆ ಮತ್ತೆ ಬಾಕಿ ಫ್ಯಾಷನ್ ಡಿಸೈನರ್ಸ್ ಒಂದು ಕಡೆ. ಇಲ್ಲ, ನನ್ಗನ್ಸಲ್ಲ ಇದು ಸರಿ ಅಂತ. ಯಾಕಂದ್ರೆ ಎಲ್ಲರೂ ನನ್ನ ಸ್ನೇಹಿತರು, ಎಲ್ಲರೂ ನನ್ನ ಭೇಟಿ ಆಗ್ತಾರೆ, ಎಲ್ಲರೂ ನನ್ನನ್ನ ತಮ್ಮ ಈವೆಂಟ್ಸ್ಗೆ ಇನ್ವೈಟ್ ಮಾಡ್ತಾರೆ. ಯಾವಾಗ ನಾನು ಭೇಟಿ ಆಗ್ತೀನೋ ಅವಾಗ ತುಂಬಾ ಪ್ರೀತಿಯಿಂದ ನಡ್ಕೋತಾರೆ, ನನ್ನ ಹಗ್ ಮಾಡ್ತಾರೆ, ನನ್ನ ಕಿಸ್ ಮಾಡ್ತಾರೆ. ಐ ಡೋಂಟ್ ಥಿಂಕ್ ದ್ಯಾಟ್ಸ್ ಟ್ರೂ. ಆದ್ರೆ ನಿಮ್ಮ ಬೆನ್ ಹಿಂದೆ ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ ಈಕೆಗೆ ಯಾವ ಟ್ಯಾಲೆಂಟೂ ಇಲ್ಲ, ಗೊತ್ತಿಲ್ಲ ಹೇಗೆ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ. ಅವ್ರು ಬಹುಶಃ ಸರಿಯಾಗಿ ಹೇಳ್ತಾರೆ. ನಾನ್ ಕೂಡ ಈಗ ನಾನು ಏನ್ ಹೇಳಕ್ಕಾಗತ್ತೆ, ಇದು ಅವ್ರ ಹೇಳಿಕೆ. ಯು ವಿಲ್ ಹ್ಯಾವ್ ಟು ಆಸ್ಕ್ ದೆಮ್. ಬಟ್ ಆಬ್ವಿಯಸ್ಲಿ ದೇ ಆರ್ ಸೋ ಟ್ಯಾಲೆಂಟೆಡ್ ದೆಮ್ಸೆಲ್ವ್ಸ್. ಐ ಜಸ್ಟ್ ಡೋಂಟ್ ಮ್ಯಾಚ್ ಅಪ್ ಟು ದೇರ್ ಟ್ಯಾಲೆಂಟ್. ಅವರು ಇದನ್ ಕೂಡ ಹೇಳ್ತಾರೆ ಏನಂದ್ರೆ ರಿತು ಬೇರಿಗೆ ತನ್ನದೇ ಆದ ಯಾವುದೇ ಸ್ಟೈಲ್ ಇಲ್ಲ. ತರುಣ್ ತಹ್ಲಿಯಾನಿ ಅವರದ್ದು ಒಂದು ಸ್ಟೈಲ್ ಇದೆ, ರಿತು ಕುಮಾರ್ ಅವರದ್ದು ಒಂದು ಸ್ಟೈಲ್ ಇದೆ. ಆದ್ರೆ ಯಾರಾದ್ರೂ ರಿತು ಬೇರಿ ಡಿಸೈನ್ ಬಟ್ಟೆ ಹಾಕಿದಾರಾ? ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಅವ್ರು ಸರಿಯಾಗಿ ಹೇಳಿದ್ದಾರೆ. ಯಾಕಂದ್ರೆ ಅವ್ರ ಸ್ಟೈಲ್ ಎಷ್ಟೊಂದು ಸ್ಟ್ರಾಂಗ್ ಮತ್ತು ಎಷ್ಟೊಂದು ಸುಂದರವಾಗಿದೆ ಅಂದ್ರೆ ನನ್ನ ಸ್ಟೈಲ್ ಪೂರ್ತಿ ಒಬ್ಲಿವಿಯಸ್ ಆಗೋಗುತ್ತೆ, ಯಾರಿಗೂ ಕಾಣಿಸೋದೇ ಇಲ್ಲ. ಬಟ್ ನನ್ನ ಮನ್ಸಿಗೆ ಏನನ್ಸುತ್ತೋ ನಾನು ಅದನ್ನೇ ಮಾಡೋದು. ಐ ರಿಯಲಿ ಡೋಂಟ್ ನೋ ಏನಂದ್ರೆ ನನಗೇನು ಮಾಡಬೇಕು ಅಂತ. ಐ ವುಡ್ ಲೈಕ್ ಅ ಬ್ರೀಫಿಂಗ್ ಫ್ರಮ್ ದೀಸ್ ಡಿಸೈನರ್ಸ್ ವೆನೆವರ್ ದೇ ಹ್ಯಾವ್ ದ ಟೈಮ್ ಟು ಹೆಲ್ಪ್ ಮೀ ಡೂ ಬೆಟರ್. ಬಟ್ ಐ ಜಸ್ಟ್ ರಿಕ್ವೆಸ್ಟ್ ದೆಮ್ ನೆವರ್ ಟು ಸ್ಟಾಪ್ ರನ್ನಿಂಗ್ ಮೀ ಡೌನ್. ಮತ್ ನನ್ನ ಬಗ್ಗೆ ಯಾರು ಕೆಟ್ಟದನ್ನ ಹೇಳ್ತಾರೋ ಅವ್ರು ಹೇಳ್ತಾನೆ ಇರ್ಲಿ, ಯಾಕಂದ್ರೆ ಅದರಿಂದ ನನಗೆ ಧೈರ್ಯ ಸಿಗುತ್ತೆ ನಾನು ಸರಿಯಾಗಿ ಮಾಡ್ತಿದ್ದೀನಿ ಅಂತ. ಆದ್ರೆ ನಿಮ್ಮ ಬಗ್ಗೆ ತುಂಬಾ ದೊಡ್ಡ ಮಾತು ಏನ್ ಹೇಳ್ತಾರೆ ಅಂತಂದ್ರೆ ಅದೇನಂದ್ರೆ ರಿತು ಬೇರಿ ಡಿಸೈನ್ ಮಾಡಿದ ಬಟ್ಟೆಗಳನ್ನ ಖುದ್ದಾಗಿ ಅವರೇ ಹಾಕೋತಾರೆ, ಬೇರೆಯವ್ರು ಹಾಕೊಂಡಿರೋದು ಕಾಣಿಸೋದೇ ಇಲ್ಲ. ವೆಲ್, ಅವರಿಗೆ ನೆಕ್ಸ್ಟ್ ಟೈಮ್ ಯಾವಾಗ ನಾನು ಯಾವ್ದಾದ್ರೂ ಪಾರ್ಟಿಗೆ ಹೋಗ್ತೀನೋ ಆಗ ನಾನು ಅವ್ರಿಗೆ ಮೊದಲು ನನಗೆ ಗೊತ್ತಾಗ್ಬೇಕು ಯಾರು ಹೀಗೆ ಹೇಳ್ತಿದ್ದಾರೆ ಅಂತ. ಯಾಕಂದ್ರೆ ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೋದು ಯಾರ್ಯಾರು ನನ್ನ ಕ್ಲೈಂಟ್ಸ್ ಇದ್ದಾರೆ, ಯಾರು ನನ್ನ ಬಟ್ಟೆಗಳನ್ನ ಹಾಕೋತಾರೆ ಅವ್ರನ್ನ ನಾನು ಐ ವಿಲ್ ಮೇಕ್ ಅ ಪಾಯಿಂಟ್ ಟು ಗೋ ಟು ಅ ಪಾರ್ಟಿ ಅಂಡ್ ಸೇ ದಿಸ್ ಲೇಡಿ ಇಸ್ ವೇರಿಂಗ್ ಮೈ ಕ್ಲೋತ್ಸ್ ಅಂಡ್ ಶಿ ವಿಲ್ ಎಂಡೋರ್ಸ್ ಇಟ್. ಬಟ್ 15 ವರ್ಷದಲ್ಲಿ ಬೇರೆ ಯಾರು ಹಾಕೊಳ್ದೆ ನನ್ನ ಬಟ್ಟೆ ನಾನೇ ಹಾಕೊಂಡು ಇಲ್ಲಿವರೆಗಂತೂ ಬರೋಕ್ ಸಾಧ್ಯ ಇಲ್ಲ. ಯಾವುದೋ ಒಂದು ಕಾರಣಕ್ಕೆ ಎಲ್ರೂ ಬಾಕಿ ಫ್ಯಾಷನ್ ಡಿಸೈನರ್ಸ್ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ನಾನ್ ಕೇಳ್ಪಡ್ತೀನಿ ಹೇಗ್ ನೀವ್ ಹೇಳ್ತಿದ್ದೀರೋ, ಆದ್ರೆ ನನ್ ಎದುರಿಗಂತೂ ಯಾರು ಕೋಪ ಮಾಡ್ಕೊಳಲ್ಲ. ಒಂದ್ ವೇಳೆ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನೇನೋ ಸರಿಯಾಗಿ ಮಾಡ್ತಿದ್ದೀನಿ ಅಂತ ನಾನು ಅವ್ರನ್ನ ಸ್ವಲ್ಪ ಅನ್ಕಂಫರ್ಟಬಲ್ ಅಥವಾ ಅನ್ಹ್ಯಾಪಿ ಮಾಡ್ತಿದ್ದೀನಿ. ಆದ್ರೆ ದ ಇಂಟೆನ್ಷನ್ ಇಸ್ ಟು ಡೂ ವಾಟ್ ಐ ವಾಂಟ್ ಟು ಡೂ, ನಾಟ್ ಟು ಅಪ್ಸೆಟ್ ದೆಮ್. ಐ ಆಮ್ ರಿಯಲಿ ಸಾರಿ ಇಫ್ ದೇ ಆರ್ ಗೆಟಿಂಗ್ ಅಪ್ಸೆಟ್. ನೋಡಿ, ಬರೀ ಇಲ್ಲಿನ ವಿಚಾರ ಅಷ್ಟೇ ಅಲ್ಲ, ಯಾವಾಗ ನೀವು ಪ್ಯಾರಿಸ್ಗೆ ಹೋಗಿದ್ರಿ ತುಂಬಾ ಗಲಾಟೆ ಆಯ್ತು. ಪ್ಯಾರಿಸ್ನಲ್ಲಿ ಹೌಸ್ ಆಫ್ ಶೆರರ್ ಜೊತೆ ನೀವು ಅಸೋಸಿಯೇಟ್ ಆಗಿದ್ರಿ, ಅಲ್ಲಿಂದ ನೀವು ಹೊರಗೆ ಬಂದ್ರಿ, ಅಲ್ಲೂ ಕೂಡ ಜಗಳ ಮಾಡ್ಕೊಂಡು ವಾಪಸ್ ಬಂದ್ರಿ. ಅದು ಶೆರರ್ ಇಸ್ ಅ ವೆರಿ ಬಿಗ್ ಫ್ಯಾಷನ್ ಹೌಸ್ ಆ್ಯಂಡ್ ನಾನು ಜಗಳ ಮಾಡಿಲ್ಲ, ಆದರೆ ನಾನು ಅದನ್ನೇ ಮಾಡಿದೆ ಯಾವ್ದು ನನ್ನ ಮನ್ಸಿಗೆ ಸರಿ ಅನ್ನಿಸ್ತು ಅದನ್ನ. ಐ ಥಿಂಕ್ ಮೊದಲನೇ ಆರೋಪ ನೀವು ನನ್ನ ಮೇಲೆ ಹಾಕಿದ್ದು ಸ್ಟಬನ್. ಐ ಥಿಂಕ್ ದ್ಯಾಟ್ ಇಸ್ ಸಮಥಿಂಗ್ ದಟ್ ಐ ಅಗ್ರಿ ಹ್ಯಾಪನ್ಡ್ ಬಿಕಾಸ್ ಐ ಹ್ಯಾಡ್ ಅ ಕಾಂಟ್ರಾಕ್ಟ್ ವಿತ್ ಶೆರರ್. ಅಲ್ಲಿ ನನಗೆ ಕೆಲವು ವಿಷಯಗಳಿದ್ವು ಯಾವುದು ನಾನು ಮಾಡ್ತಿದ್ದೆ. ಉದಾಹರಣೆಗೆ ವರ್ಷದಲ್ಲಿ 2 ಬಾರಿ ಫ್ಯಾಷನ್ ಶೋಸ್ ಆಗ್ತಿತ್ತು. ನಾನು ಇಂಡಿಯಾಗೆ ಎವ್ರಿ ಮಂತ್ ಬರ್ಬೋದಿತ್ತು. ನಂದೊಂದು ತುಂಬ ದೊಡ್ಡ ಟೀಮ್ ಇತ್ತು. ಮತ್ತೆ there was a particular way and a particular style that we were following to design clothes. We did very well the first year and a half and the owners decided to sell the house. ಮತ್ತದು ಪ್ರತಿ ಸಲ ಆಗುತ್ತೆ ಪ್ಯಾರಿಸ್ನಲ್ಲಿ. ಏನಂದ್ರೆ ಫ್ಯಾಷನ್ ಹೌಸಸ್ ಮಾರಾಟ ಆಗುತ್ತೆ, ಒಂದು ಮ್ಯಾನೇಜ್ಮೆಂಟಿಂದ ಇನ್ನೊಂದು ಮ್ಯಾನೇಜ್ಮೆಂಟ್ಗೆ ಹೋಗುತ್ತೆ, ಡಿಸೈನರ್ಸ್ ಚೇಂಜ್ ಆಗ್ತಾರೆ. ಆಗ it was a big compliment that we managed, not me, but the owners managed to sell the company to a very big company for a lot of money. When they came in, they were very business-like and ಅವ್ರು ಅನ್ಕೊಂಡ್ರು ಏನಂದ್ರೆ ಈಗ ನಾವು 2 ಫ್ಯಾಷನ್ ಶೋಸ್ ಮಾಡಲ್ಲ, ಬರೀ ಬಟ್ಟೆಗಳನ್ನ ಮಾಡ್ತೀವಿ ಮತ್ತೆ ರ್ಯಾಕ್ನಲ್ಲಿ ಮಾರ್ತೀವಿ ಅಂತ. ರಿತು ಬೇರಿನ ಇಂಡಿಯಾಗೆ ಪದೇ ಪದೇ ಕೇಳ್ಸಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ಟೆಗಳನ್ನ ನಾವು ಹಳೆ ಓಲ್ಡರ್ ವಿಮೆನ್ಗೋಸ್ಕರ ಮಾಡ್ತೀವಿ, ಯಾಕಂದ್ರೆ ಅವ್ರ ಹತ್ರ ದುಡ್ಡಿರತ್ತೆ ಖರೀದಿ ಮಾಡೋಕೆ. ಹಾಗಾಗಿ ದ ನ್ಯಾಚುರಲ್ ಥಿಂಗ್ ವುಡ್ ಬಿ ಏನಂದ್ರೆ, ಸರಿ ನಾನು ಪ್ಯಾರಿಸ್ನಲ್ಲಿ ಇಷ್ಟೊಂದು ಪ್ರೆಸ್ಟೀಜಿಯಸ್ ಹೌಸ್ನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ಇವರು ಏನ್ ಮಾಡ್ತಾರೋ ಮಾಡ್ಲಿ, ನನ್ನ ಕೆಲಸ ಅಂತೂ ನಡೀತಾನೆ ಇರುತ್ತೆ. ಬಟ್ ಐ ನೀಡ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ಎವ್ರಿ ಮಂತ್. ಐ ನೀಡ್ ಟು ಬಿ ಹೋಮ್. ಐ ನೀಡ್ ಟು ಡಿಸೈನ್ ಫಾರ್ ದ ವುಮನ್ ದಟ್ ಐ ಸಿ ಐ ವಾಂಟ್ ಟು ಡಿಸೈನ್ ಫಾರ್. I want to have fashion shows. I don't want to just put clothes up in a shop. So I told them that
I'm sorry, but I don't want to work under the circumstances. So I think I was passionate about what I was doing and I was doing what I wanted to do. ಈ ಮಾತು ನಿಜನ ಏನಂದ್ರೆ ಹೊಸ ಜಗಳ ಶುರು ಮಾಡಿದ್ದೀರಾ. 2 ಫ್ಯಾಷನ್ ವೀಕ್ ಆಗೋದಿದೆ. ಒಂದು ಲ್ಯಾಕ್ಮೆನ ಫ್ಯಾಷನ್ ವೀಕ್ ಇದೆ. ಮತ್ತೆ ಇನ್ನೊಂದು FTCIನ ಫ್ಯಾಷನ್ ವೀಕ್ ಇದೆ. ಮತ್ತೆ ನೀವ್ ಹೇಳಿದೀರಾ ನಾನು FTCIನ ಫ್ಯಾಷನ್ ವೀಕ್ನಲ್ಲಿ ಭಾಗವಹಿಸಲ್ಲ ಅಂತ. ನಾನು ಅಷ್ಟೊಂದು ಜಗಳಗಂಟಿ ಏನಲ್ಲ. ಮತ್ತೆ ನಾನು ಯಾವ ಜಗಳನೂ ಶುರು ಮಾಡಿಲ್ಲ. FDCI is a very, very strong body and I respect them and I think they are doing a great job of promoting fashion. I took part in the first fashion week. Lakme Fashion Week is trying to promote young talent. ಯಾರ್ ಹೊಸ ಇನ್ಸ್ಪೈರಿಂಗ್ ಡಿಸೈನರ್ಸ್ ಇದ್ದಾರೆ, ಯಾರಿಗೆ ಡಿಸೈನರ್ಸ್ ಆಗಬೇಕು ಅನ್ನೋ ಆಸೆ ಇರುತ್ತೆ. And they came to me and said, why don't you support us? With you, maybe we'll have a lot more strength. And I believe that if I can be useful, that's what I'm doing here. ಜನರನ್ನ ಕೇಳೋಣ ಒಂದ್ ವೇಳೆ ಅವರು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ ಅಂತ. ನೀವು ಸೆಕೆಂಡ್ ರೋನಲ್ಲಿ. I would like to ask you, have you tried ever promoting Indian traditional sari in an international fashion scene? Absolutely. In fact, my first fashion show that I did in Paris or anywhere is always very, very Indian and very, very traditional. And I really believe that Indian sari is the most beautiful garment in the world. Not just in India, but a woman doesn't look nicer than in a sari. So I've tried very hard. And I'm only a little speck in the whole fashion world. And I will continue trying hard. I'm glad. Thank you. ಇದು ನಿಜನಾ ಏನಂದ್ರೆ ನೀವು ಯಾವ ತರದ ಬಟ್ಟೆಗಳನ್ನ ಡಿಸೈನ್ ಮಾಡಿದ್ದೀರಾ? ಆ ಬಟ್ಟೆಗಳಲ್ಲಿ ಯಾವ ತರದ ಲೆಹೆಂಗಾ ಇತ್ತು ಮತ್ತೆ ಅದರ ವೆಯ್ಟ್ ಎಷ್ಟಿರೋದು ಅಂದ್ರೆ ಅದನ್ನ ಹಾಕೊಂಡು ನಡೆಯೋದೇ ಕಷ್ಟ ಆಗ್ತಿತ್ತು. ಕೆಲವೊಮ್ಮೆ. But lots of women wanted to look like queens. And you know how queens dress up. You have to have the weight of the fashion that you wear. ರಿತುಜಿ, ಒಂದು ಜನರಲ್ ಪರ್ಸೆಪ್ಷನ್ ಇದೆ. ಈ ಡಿಸೈನರ್ ಕ್ಲಾತ್ಸ್ ಏನಿದೆಯೋ ದೇ ಆರ್ ಓನ್ಲಿ ಫಾರ್ ದ ಅಪ್ಪರ್ ಸ್ಟೇಟ್ ಆಫ್ ದಿ ಸೊಸೈಟಿ, ನಾಟ್ ಇವನ್ ಫಾರ್ ದ ಅಪ್ಪರ್ ಮಿಡಲ್ ಕ್ಲಾಸ್. ಸಾಮಾನ್ಯ ವ್ಯಕ್ತಿಗೆ ಅದು ದೂರದ್ ಮಾತ್ಬಿಡಿ. ಹಾಗಾದ್ರೆ ಈ ಪರ್ಸೆಪ್ಷನ್ ಸರಿನಾ? ಒಂದ್ ವೇಳೆ ಹೌದು ಅಂದ್ರೆ ಯಾಕೆ? ಯಾವಾಗ ಫ್ಯಾಷನ್ ಡಿಸೈನ್ ಮೊದಲು ಶುರುವಾಯಿತೋ ಆಗ ಈ ಪರ್ಸೆಪ್ಷನ್ ಸರಿ ಇತ್ತು. ಯಾಕಂದ್ರೆ ತುಂಬಾ ಡಿಸೈನರ್ಸ್ ಉದಾಹರಣೆಗೆ ಫ್ಯಾಷನ್ ಶೋಸ್ ಮಾಡ್ತಾರೆ ಮತ್ತೆ ವಿಷಯಗಳನ್ನ ಮಾಡ್ತಾರೆ. ಇಟ್ಸ್ ಬೇಸಿಕಲಿ ಟು ಅಟ್ರಾಕ್ಟ್ ಯುವರ್ ಅಟೆನ್ಷನ್. ಒಂದ್ ವೇಳೆ ನಾವು ನಾರ್ಮಲ್ ಪ್ಲೇನ್ ಶರ್ಟ್ಸ್ ಮತ್ತೆ ಪ್ಯಾಂಟ್ಸ್ನಲ್ಲಿ ಅವರನ್ನ ಮಾಡೆಲ್ಸ್ನ ಕ್ಯಾಟ್ ವಾಕ್ಗೆ ಕಳ್ಸಿದ್ರೆ ಯಾರೂ ನೋಡೋದೇ ಇಲ್ಲ. ಮತ್ತೆ ಹೇಳ್ತಾರೆ ಇದರಲ್ಲಿ ದೇರ್ ಇಸ್ ನಥಿಂಗ್ ನ್ಯೂ ಅಬೌಟ್ ಇಟ್. ಸೊ ದ ಫಸ್ಟ್ ಸ್ಟೆಪ್ ವಾಸ್ ಟು ಆಕ್ಚುಲಿ ಗೆಟ್ ದ ಫ್ಯಾಷನ್ ಮೂವ್ಮೆಂಟ್. ಜನರು ನೋಡ್ಲಿ ಮತ್ತೆ ಹೇಳಿ, ಅರೆ ಇದೇನಿದು, ಇದು ತುಂಬಾ ಯುನೀಕ್ ಆಗಿದೆ ಅಂತ. ಮತ್ತೆ ಐ ಅಗ್ರಿ ದಟ್ ಲಾಟ್ ಆಫ್ ಸ್ಟಫ್ ಇಸ್ ನಾಟ್ ಅಫೋರ್ಡಬಲ್. ಬಟ್ ಒಂದ್ ವೇಳೆ ನೀವ್ ನನ್ ಸ್ಟೋರಿಗೆ ಬಂದ್ರೆ ನೀವ್ ನೋಡ್ತೀರಾ ಸಾಕಷ್ಟು ಒಂದ್ ಸೆಕ್ಷನ್ ಇದೆ. ಅಂದ್ರೆ ನೀವೆಲ್ರೂ ಏನಾದ್ರೂ ಒಂದು ತಗೋಬಹುದು ಅಂಡ್ ಯು ವಿಲ್ ಬಿ ಏಬಲ್ ಟು ವೇರ್ ಸಮಥಿಂಗ್. ನಾನು ನೋಡ್ತಾ ಇದ್ದೀನಿ ನೀವ್ ಯಾವಾಗ್ಲೂ ಏನಾದ್ರೂ ಮಾರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಮೊದಲು ಪುಸ್ತಕ ಮತ್ತೀಗ ಬಟ್ಟೆ. ಪ್ರಯತ್ನ ಮಾಡೋದೇ ಅಲ್ವಾ, ಬಿಸ್ನೆಸ್ ಇದೆ ಅಲ್ವಾ, ಕೆಲ್ಸ ಏನ್ ಮಾಡೋದು. ಐ ಆಮ್ ಆಕ್ಚುಲಿ ಇನ್ವೈಟಿಂಗ್ ದೆಮ್ ಓವರ್, ಬಟ್ ಐ ಗೆಸ್ ಯಾ